Welcome back to yet another informative video from SANPoint Institute Belagavi. So idrad video ಮಾಡೋದು ಮೇನ್ ಪರ್ಪಸ್ ಏನೈತೆ ಅಂದ್ರೆ SSC JE ಮೇನ್ಸ್ ಎಕ್ಸಾಮು ಆಸ್ ವೆಲ್ ಆಸ್ RWS ಎಕ್ಸಾಮು ಕ್ಲಾಶ್ ಆಗೈತಿ ಸೇಮ್ ಡೇಟ್, ದ್ಯಾಟ್ ಈಸ್ ಆನ್ 26th February 2023. ಸೊ ಇದೇನು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಸ್ಟೇಟ್ ಒಳಗದಾರಲ್ಲ, ಸ್ವಲ್ಪ ನಿಮಗೆ ನಾನು ಸರ್ಟನ್ ಇನ್ಪುಟ್ಸ್ ಕೊಡಬೇಕಂತೂ ದ್ಯಾಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ವಿಡಿಯೋ ಆಸ್ ವೆಲ್ ಆಸ್ ಸಮ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು KRIDL. Okay, so before the discussion of this SSC JE as well as RWS clashing point, I want to give you some information that SANPoint is conducting RWS AE technical mock exam on Feb 1st 2023. ಸೊ ನೀವು ಆಲ್ರೆಡಿ ಅದ್ರ ಬಗ್ಗೆ ಅವೇರ್ ಇರ್ಬೋದು. ಆಮೇಲೆ ಫಸ್ಟ್ ಮಾಕ್ ಎಕ್ಸಾಮು ಅಟೆಂಡ್ ಮಾಡಿರ್ಬೋದು ನೀವು. ಸೊ ಅಗೇನ್ ಇಫ್ ಯು ಆರ್ ನಾಟ್ ಅವೇರ್, ಐ ಆಮ್ ಗಿವಿಂಗ್ ಯು ದ ಇನ್ಫಾರ್ಮೇಷನ್. ಸೊ ಆನ್ Feb 1st 2023 ಫ್ರಮ್ 11 AM to 1 PM 2 hours we are conducting mock RWS AE exam. Okay, which will be same as that of the standards of actual RWS AE exam. Other the details ಎಲ್ಲ ನಿಮಗೆ ನಮ್ದು SANPoint ಟೆಲಿಗ್ರಾಮ್ ಚಾನಲ್ ಒಳಗೆ ಅವೈಲೇಬಲ್ ಐತಿ. ಸೊ ಯು ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್ so that you will get all the updates with what SANPoint is conducting certain activities for you guys. Okay na? So now let's discuss in detail about this confusion part of this SSC JE and RWS exam. ಸೊ SSC JE ದವರು 11th January 2023 ಅನೌನ್ಸ್ ಮಾಡಿದರು. ದ್ಯಾಟ್ ಈಸ್ ಮೇನ್ಸ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ 26th February 2023 ಗತ್ತಂದ. ಬಟ್ RWS ದವರು ಇದೇ ಎಕ್ಸಾಮ್ ಡೇಟು ದೇ ಅನೌನ್ಸ್ಡ್ ಲಾಂಗ್ ಬ್ಯಾಕ್, ದ್ಯಾಟ್ ಈಸ್ ಇನ್ ದ ಮಂತ್ ಆಫ್ October 2022 ಅನೌನ್ಸ್ ಮಾಡಿದರು. ಸೊ ಈಗ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದದ ಪ್ರಕಾರ ಸಮ್ವೇರ್ ಅರೌಂಡ್ 250+ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕದವರು ಮೇನ್ಸ್ ಎಕ್ಸಾಮಿಗೆ ಕ್ವಾಲಿಫೈ ಆಗ್ಯಾರ ಅಂತಂದು ಹೇಳಿದ್ರು ನನಗೆ. So they are trying to contact the concerned authorities and all to change the exam dates, but gottagvaltadu like whether the exam dates will be changed or not. So we are not sure of that. ಅದಕ್ಕೆ ಸ್ಟೂಡೆಂಟ್ಸ್ ಏನು ಅನ್ನಕತ್ತಾರು, ಮ್ಯಾಮ್ ವಿ ವಿಲ್ ಮಿಸ್ ಔಟ್ ಒನ್ ಅಪಾರ್ಚುನಿಟಿ. ಯಾಕಂದ್ರೆ ಎರಡು ಸೇಮ್ ಡೇಕ್ಕೆ ಕಂಡಕ್ಟ್ ಮಾಡಾಕ್ತಾರು, ಸಿಲೆಬಸ್ ಎವ್ರಿಥಿಂಗ್ ಮೋಸ್ಟ್ ಆಫ್ ದ್ಯಾಟ್ ಈಸ್ ಸೇಮ್. ಸೊ ಬಟ್ ಈಗ ವೆನ್ ವಿ ಆರ್ ಎಟ್ ದ ಕ್ರಾಸ್ ರೋಡ್ಸ್ ಅಲ್ಲ, ಆಬ್ವಿಯಸ್ಲಿ ವಿ ಹ್ಯಾವ್ ಟು ಟೇಕ್ ಸರ್ಟನ್ ಡಿಸಿಷನ್. ನೀವು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಒಳಗೆ ಸೆಂಟರ್ ಆಫ್ ದ ಇಂಟರ್ಸೆಕ್ಷನ್ ಒಳಗೆ ನಾವು ನಿಂತಿದ್ವಿ ಅಂದ್ರೆ ಯಾವ ಡೈರೆಕ್ಷನ್ ಚೂಸ್ ಮಾಡ್ತಿರಲ್ಲ, ದ್ಯಾಟ್ ಜರ್ನಿ ಯು ವಿಲ್ ಟೇಕ್ ಅಲಾಂಗ್. ಸೊ ಇದ್ರ ಸಂಬಂಧ ನಾನು ಏನು ಮಾಡ್ತೀನೋ, ಎರಡೂ ಎಕ್ಸಾಮದ್ದು ಸರ್ಟನ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಅದನ್ನು ಡೀಟೇಲಾಗಿ ಇಟ್ಟನೆ ಅಂದ್ರೆ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಟೇಕ್ ದ ಡಿಸಿಷನ್ ಅಕಾರ್ಡಿಂಗ್ಲಿ. ಓಕೆನಾ? ಅರೌಂಡ್ 15,600 ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ಮೇನ್ಸ್ ಎಕ್ಸಾಮ್ಸ್. ಆಮೇಲೆ ದೇರ್ ಈಸ್ ನೋ ಸರ್ಟನ್ ಎಕ್ಸಾಕ್ಟ್ ವೇಕನ್ಸೀಸ್ ಎಷ್ಟು SSC ದವ್ರು ಕಾಲ್ ಮಾಡ್ಯಾರತ್ತಂದ. ಬಿಕಾಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು SSC JE ದವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಸೇಮ್ ಆಸ್ ದಟ್ ಆಫ್ ಅವರ್ KPSC. ಸೊ ಆಸ್ ಪರ್ ಸಮ್ ಇನ್ಫಾರ್ಮೇಷನ್ ಅರೌಂಡ್ ಅಟ್ಲೀಸ್ಟ್ 3,000+ ಸ್ಟೂಡೆಂಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಅಂತಂದು ಹೇಳ್ಯಾರು. ಓಕೆ, ಸೊ 15,600 ಒಳಗೆ 3,000 ಸೆಲೆಕ್ಟ್ ಆಗೋದು ದ್ಯಾಟ್ ಈಸ್ ವೆರಿ ವೆರಿ ಗುಡ್ ನಂಬರ್. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ವೆನ್ ವಿ ಟಾಕ್ ಅಬೌಟ್ ಸ್ಯಾಲ್ರಿ ವೈಸ್ ಅಲ್ಲ, SSC JE ಒಳಗೂ ಲೈಕ್ ವಿಚ್ ಎವರ್ ಡಿಪಾರ್ಟ್ಮೆಂಟ್ ಯು ಜಾಯಿನ್, ನಿಮ್ದು ಸ್ಯಾಲ್ರಿ ವಿಲ್ ಬಿ ಸಮ್ವೇರ್ ಅರೌಂಡ್ 55,000 per month gross minimum in all the various departments. And very good departments are like MES, then CPWD, Central Water Commission. So these are all the departments which are really good, and these are again the central government jobs. But ಈಗ ನಾವು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಈ ಟೈಪ್ ಡಿಪಾರ್ಟ್ಮೆಂಟ್ಸ್ ಏನದಲ್ಲ, ಸರ್ಟನ್ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ಸ್ ಅದಾವು. ಸೊ ದಿಸ್ ಈಸ್ ಒನ್ ಪಾಯಿಂಟ್. ಸೊ ವೆನ್ ವಿ ಟಾಕ್ ಅಬೌಟ್ ಸ್ಯಾಲ್ರಿ ಎಲ್ಲ ಎರಡೂ ಆಲ್ಮೋಸ್ಟ್ ಸೇಮ್ ಅನ್ನೋ ಸ್ಯಾಲ್ರಿ ಆಕೈತಿ. ಬಟ್ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಸ್ವಲ್ಪ ಪ್ರಮೋಷನ್ ವಿಲ್ ಬಿ ಲಿಟಲ್ ಸ್ಲೋ ಇನ್ SSC JE ಅಂತ ಹೇಳಿದರು. ಬಿಕಾಸ್ RWS ಏನು ಮಾಡ್ಯಾರಂದ್ರೆ, ಫಸ್ಟ್ ಟೈಮ್ ದ ಸಪ್ರೇಟ್ ವಿಂಗ್ ಈಸ್ ಕ್ರಿಯೇಟೆಡ್ ಅಪಾರ್ಟ್ ಫ್ರಮ್ RDPR. ಸೊ ಅದ್ರ ಸಂಬಂಧ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ನಿಮ್ಮನ್ನೆಲ್ಲರನ್ನೂ ರೆಕ್ರೂಟ್ ಮಾಡೋರು ಅದಾರ ಅವರು. ಸೊ ಹಿಂಗೆ ಆಗೋದ್ರಿಂದ ಏನಾಗ್ತೈತಿ, ಪ್ರಮೋಷನ್ ವಿಲ್ ಬಿ ಲಿಟಲ್ ಬೆಟರ್ ಇನ್ ಅವರ್ RWS ಎಕ್ಸಾಮ್. ದಿಸ್ ಈಸ್ ಒನ್ ಥಿಂಗ್. ಸ್ಯಾಲ್ರಿ ಸೇಮ್ ಆಯ್ತು, ಬಟ್ ವೆನ್ ವಿ ಟಾಕ್ ಅಬೌಟ್ ಪ್ರಮೋಷನ್ ಇದೊಂದು ಡಿಫ್ರೆಂಟ್ ಆಯ್ತು. ಇನ್ನೊಂದು SSC JE ಒಳಗೆ ಏನಾಯ್ತು ಅಂದ್ರೆ, ಯು ಕ್ಯಾನ್ ಬಿ ಪೋಸ್ಟೆಡ್ ಔಟ್ಸೈಡ್ ಕರ್ನಾಟಕ. ಸೊ ಡಿಫ್ರೆಂಟ್ ಸ್ಟೇಟ್ಸ್ ಒಳಗೂ ಪೋಸ್ಟ್ ಮಾಡ್ಬೋದು. ಲೈಕ್ ವೆನ್ ವಿ ಟಾಕ್ ಅಬೌಟ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಲ್ಲ, ನಾರ್ತ್ ಈಸ್ಟ್ ಬಾರ್ಡರ್ ಒಳಗೂ ನಿಮ್ಗೆ ಪೋಸ್ಟಿಂಗ್ ಕೊಡ್ಬೋದು ಅವರು. ಓಕೆ, ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಬೌಟ್ ಗೆಟಿಂಗ್ ಗೌರ್ಮೆಂಟ್ ಜಾಬ್, ಎಲ್ಲರೂ ಪೋಸ್ಟ್ ಮಾಡಲವರು. ಸೊ ದಿಸ್ ಈಸ್ ಒನ್ ಚಾಲೆಂಜ್. ಬಟ್ ಇಫ್ ಯು ಆರ್ ಓಪನ್ ಟು ಡೂ ದ ಜಾಬ್ ಎನಿವೇರ್ ಅಲ್ಲ, ನಿಮಗಂತೂ ಇದು ಚಾಲೆಂಜ್ ಅನಿಸೋದಿಲ್ಲ. ಆ್ಯಂಡ್ ಕಮಿಂಗ್ ಟು ದ ಪ್ರಿಪ್ರೇಷನ್ ಪಾರ್ಟ್, ಓಕೆ, ಲೈಕ್ ಈಗ RWSಗೆ ಏನು ಪ್ರಿಪೇರ್ ಆಗತ್ತೀರಿ, SSC JEಗೆ ಏನು ಪ್ರಿಪೇರ್ ಆಗತ್ತೀರಿ. ಸೊ SSC JE ಒಳಗೆ ಏನಾಯ್ತು ಅಂದ್ರೆ, ಮೇನ್ ಥಿಂಗ್ ಪೇಪರ್ 2 ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ದೇರ್ ವಿಲ್ ನಾಟ್ ಬಿ ಎನಿ ಜನರಲ್ ಸ್ಟಡಿ ಸಬ್ಜೆಕ್ಟ್ ವೇರ್ ದ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 300 marks. ಆಮೇಲೆ ಅದ್ರೊಳಗೆ 6 ಆ್ಯಂಡ್ ದಿಸ್ ಎಕ್ಸಾಮ್ ಈಸ್ ಡಿಸ್ಕ್ರಿಪ್ಟಿವ್ ಇಫ್ ಯು ಆರ್ ಅವೇರ್.
ಸೊ ಅದ್ರೊಳಗೆ 6 ಕ್ವಶನ್ಸ್ ಕೇಳಿರ್ತಾರೋ 6 ಇಂಟು 60 ಮಾರ್ಕ್ಸ್ 360 ಮಾರ್ಕ್ಸ್ ಪೇಪರ್ ಇರೈತಿ. ಬಟ್ ಯು ನೀಡ್ ಟು ಚೂಸ್ 5 ಕ್ವಶನ್ಸ್. ಆ 5 ಕ್ವಶನ್ಸ್ ಒಳಗೆ ಅಗೇನ್ ಎವ್ರಿ ಕ್ವಶನ್ ಒಳಗೆ 2-3 ಕ್ವಶನ್ಸ್ ಇರ್ತಾವೆ. ಓಕೆ, ಲೈಕ್ 60 ಮಾರ್ಕ್ಸ್ ಒಳಗೆ ಡಿವೈಡ್ ಮಾಡ್ತಾರೆ ಅವರು. 15 ಮಾರ್ಕದ ಕ್ವಶನು, 20 ಮಾರ್ಕದು, 10 ಮಾರ್ಕದ ತನ್. ಸೊ ಡಿಸ್ಕ್ರಿಪ್ಟಿವ್ ಪಾಸಿಂಗ್ ಈಸ್ ವೆರಿ ವೆರಿ ಈಸಿ ಕಂಪೇರ್ಡ್ ಟು ದ್ಯಾಟ್ ಆಫ್ ದ ಆಬ್ಜೆಕ್ಟಿವ್ ಪೇಪರ್. ಸೊ ಅದ್ರ ಸಂಬಂಧ ಇಫ್ ಯು ಆರ್ ವೆರಿ ವೆರಿ ಕೀನ್ ಅಬೌಟ್ ದಿಸ್ SSC JE ಅಲ್ಲ, ಆ್ಯಂಡ್ ಇಫ್ ಯು ಆರ್ ಡೌಟಿಂಗ್ ಯುವರ್ RWS ಪ್ರಿಪ್ರೇಷನ್, ಮೇಡಮ್ ನಾ ಟೆಕ್ನಿಕಲ್ ಅಷ್ಟೊಂದು ಓದಿಲ್ಲ, ನನಗೆ ಕರೆಂಟ್ ಅಫೇರ್ಸ್ ಗೊತ್ತಿಲ್ಲ, ಈ ಟೈಪ್ ನಿಮ್ಗೆ ಏನಾದರೂ ಮೈಂಡ್ಸೆಟ್ ಒಳಗಿದ್ರೆ ಅದರ ಡೆಫಿನೆಟ್ಲಿ ಇಟ್ಸ್ ಬೆಟರ್ ಇಫ್ ಯು ಚೂಸ್ SSC JE ಎಕ್ಸಾಮ್ ಆ್ಯಸ್ ದ ಆಪ್ಷನ್. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಬಟ್ ಈಗ RWS ಏನು ಆಗ್ತೈತಿ, ವಿ ಹ್ಯಾವ್ ಮೋರ್ ಅಫೆಕ್ಷನೇಟ್ ಟುವರ್ಡ್ಸ್ ಅವರ್ ಕರ್ನಾಟಕ ಜಾಬ್ಸ್. ಸೊ ಅದ್ರ ಸಂಬಂಧ ಲೈಕ್ ದಿಸ್ ಈಸ್ ವಾಟ್ ಈಸ್ ಲೈಕ್ ವೆರಿ ಮಚ್ ಮಿಕ್ಸ್ಡ್ ಒಪಿನಿಯನ್ ವೆನ್ ಐ ಡಿಸ್ಕಸ್ಡ್ ವಿತ್ ದ ಸ್ಟೂಡೆಂಟ್ಸ್. ಸೊ ನಾನು ಸ್ಟೂಡೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿದ ನಾನು ಅಲ್ಟಿಮೇಟ್ಲಿ ವೆನ್ ಐ ಆಸ್ಕ್ಡ್ ದೆಮ್, ಓಕೆ ವಿಚ್ ಎಕ್ಸಾಮ್ ಯು ವಿಲ್ ಚೂಸ್ ಇಫ್ ದೇರ್ ಇಸ್ ನೋ ಎನಿ ಚೇಂಜ್ ಆಫ್ ಡೇಟ್. ಸೊ ಯಾರಿಗೆ SSC JE ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಐತಿ, ಯಾರು ಮೊದಲು ಪ್ರಿಲಿಮ್ಸ್ ಅಟೆಂಡ್ ಮಾಡಿ ಮೇನ್ಸ್ ಫೇಲ್ ಆದವರು ಅಥವಾ ಮೇನ್ಸ್ ಕ್ಲಿಯರ್ ಮಾಡಿ ಆಲ್ರೆಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಒಳಗೆ SSC JE ಒಳಗೆ ವರ್ಕ್ ಮಾಡಾಕ್ತಾರೆ, ಆ್ಯಂಡ್ ನಾವು ಇಫ್ ದೇ ವಾಂಟ್ ಟು ಚೇಂಜ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ ಅಲ್ಲ, ದೇ ಆರ್ ವೆರಿ ಮಚ್ ಕೀನ್ ಆನ್ ದ SSC JE. ಬಟ್ ಯಾರು ಫಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಯಾರಲ್ಲ, ಸೊ ದೇ ಆರ್ ಸೇಯಿಂಗ್ ಲೈಕ್ ಮ್ಯಾಮ್ ಐ ವಾಂಟ್ ಟು ಗೋ ವಿತ್ ದಿಸ್ RWS ಎಕ್ಸಾಮ್. ಸೊ ಇವನ್ ಪರ್ಸ್ನಲಿ ಐ ವಾಂಟ್ ಟು ಸಜೆಸ್ಟ್ ದಟ್ RWS is little better option compared to that of the SSC JE if you have thoroughly prepared for this RWS exam, and if you have prepared with respect to the mindset of the objective kind of. Yakandra when it is descriptive alla, you just check this video which I have made, wherein you will get the tips and strategies for this mains paper. So it is very very beautiful video wherein you will get complete information about mains, and if you watch this video alla 100% nimda mains exam clear akati. Okay na? So now like ball is in your court, you decide as per which exam you want to choose. ಸೊ ನಾನಂತೂ ರಿಲೇಟಿವ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಹೇಳೀನಿ, ಬಟ್ ವೆನ್ ಇಟ್ ಕ್ಲಾಶಸ್ ಅಲ್ಲ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಚೂಸ್ ಒನ್. ಇನ್ನೊಂದು ಏನಂತಾರೆ ಸ್ಟೂಡೆಂಟ್ಸು, ಮೇಡಮ್ ಇಲ್ಲಿ 15,600 ಒಳಗೆ 3,000 ಅಂದ್ರೆ ದೇರ್ ಆರ್ ಹೈ ಚಾನ್ಸಸ್ ದ್ಯಾಟ್ ವಿ ವಿಲ್ ಗೆಟ್ ಶಾರ್ಟ್ ಲಿಸ್ಟೆಡ್ ಆರ್ ಸಿಲೆಕ್ಟೆಡ್. ಇಲ್ಲಿ RWS ಒಳಗೆ ಹೆಂಗೈತಿ 188 ಸೀಟ್ಸ್ ಅದಾವು, ಬಟ್ ದ ಕಾಂಪಿಟೇಷನ್ ಈಸ್ ಟು ಹೈ, ದ ಚಾನ್ಸಸ್ ಆರ್ ಲೆಸ್. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವೇ ಯು ಟೇಕ್ ದ ಥಿಂಗ್ಸ್. ಸೊ ನಂದೇನು ವರ್ಕ್ ಅಂದ್ರೆ ಟು ಗಿವ್ ಯು ದ ಇನ್ಫಾರ್ಮೇಷನ್. ಸೊ ನಿಮಗೆ ಫೈನ್ ಟ್ಯೂನ್ಡ್ ಆಗಿ ಪ್ರಾಪರ್ ಅನಾಲಿಸಿಸ್ ಮಾಡಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಮೇಕಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಲೈಕ್ ಮ್ಯಾಮ್ SSC JEನ ಬರೀ ಅಂದರು. ಬಟ್ ಯಾಕಂದ್ರೆ ಇದ್ರೊಳಗೆ ಏನೈತೆ ಅಂದ್ರೆ ಕಂಡೀಷನು, ನೀವು SSC JE ಮೇನ್ಸ್ ಬರೋದ್ರೂ ಸಿಲೆಕ್ಟಿವ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ, RWS AE ಎಕ್ಸಾಮ್ ಬರೋದ್ರೂ ಸೆಲೆಕ್ಟ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ವೆನ್ ದ ಸಿಚುವೇಶನ್ ಈಸ್ ಲೈಕ್ ದಿಸ್ ಅಲ್ಲ, write down whatever I told you, write the advantages and disadvantages relative, and then take the decision, because both of them are really fantastic jobs. Both of them ಎಲ್ಲಿ ಏನೋ ಅಷ್ಟೊಂದು ಡಿಸ್ಅಡ್ವಾಂಟೇಜ್ ಅನ್ನೋದು ಏನೂ ಇಲ್ಲ, ದೇ ಆರ್ ರಿಯಲಿ ಗುಡ್ ಆಪ್ಷನ್ಸ್. ನಾವು ಕಮಿಂಗ್ ಟು ಸರ್ಟನ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ KR Ideal. ಸೊ ನಿಮ್ಗೆ ಗೊತ್ತೈತಿ ಲೈಕ್ 29th January 5th February, ಲೈಕ್ 29th JE ಪೇಪರ್ ಐತಿ, 5th February AE ಐತಿ, ಆ್ಯಂಡ್ 12th February 2023 ನಿಮ್ದು ಕಂಪಲ್ಸರಿ ಕನ್ನಡ ಪೇಪರ್ ಐತಿ. ಸೊ ಇನ್ನೂ ಕಂಪಲ್ಸರಿ ಕನ್ನಡ ಪೇಪರ್ದು ಹಾಲ್ ಟಿಕೆಟ್ ಬಂದಿಲ್ಲ, ಅಂದ್ರೆ ಅದ್ರದ್ದು ಡೇಟ್ ಬಂದಿಲ್ಲ ನಿಮ್ಗೆ, ಲೊಕೇಶನ್ ಅದು. ಬಟ್ ಡೋಂಟ್ ವರಿ ಅಬೌಟ್ ದ್ಯಾಟ್, ಯಾಕಂದ್ರೆ ಸ್ಟೂಡೆಂಟ್ಸ್ ಅದ ಪ್ಯಾನಿಕ್ ಆಗ್ತಾರೆ, ಮೇಡಮ್ ಕಂಪಲ್ಸರಿ ಕನ್ನಡ ಬಗ್ಗೆ ಏನೂ ಹೇಳಿಲ್ಲ. ನಿಮಗಿಂತ ಹೆಚ್ಚು ಟೆನ್ಷನ್ KPSCದವ್ರಿಗೆ ಇರುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಸೊ ಯು ಶುಡ್ ನಾಟ್ ವರಿ ಅಬೌಟ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಇನ್ ಯುವರ್ ಹ್ಯಾಂಡ್. ಸೊ ಈಗ ಹಾಲ್ ಟಿಕೆಟ್ ರಿಲೀಸ್ ಮಾಡ್ಯಾರಲ್ಲ, ಅದ್ರೊಳಗೆ ಅವ್ರು ಸರ್ಟನ್ ಕ್ರೈಟೇರಿಯಾನು ಕೊಟ್ಟಾರು, ಲೈಕ್ ದ ಇನ್ಸ್ಟ್ರಕ್ಷನ್ಸ್, ನಿಮ್ದು ಡ್ರೆಸ್ ಕೋಡ್ ಯಾವ ಟೈಪ್ ಇರಬೇಕು, ಜ್ಯುವೆಲ್ರಿ, ಆಲ್ ದ ಸ್ಟಫ್ಸ್ ಆ್ಯಂಡ್ ಆಲ್, ಯು ಜಸ್ಟ್ ಗೋ ಥ್ರೂ ದ್ಯಾಟ್. ಇಟ್ ಈಸ್ ವೆರಿ ಸಿಂಪಲ್ ಥಿಂಗ್. ಬಟ್ ಇನ್ನೊಂದು ಕಂಡೀಷನ್ ಮೆನ್ಷನ್ ಮಾಡ್ಯಾರು, ಲೈಕ್ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆರ್ ನಾಟ್ ಅಲೌಡ್ ಅಂತಂದು ಮೆನ್ಷನ್ ಮಾಡ್ಯಾರ ಅದ್ರೊಳಗೆ. ಸೊ ಇವನ್ ಯುವರ್ ಕ್ಯಾಲ್ಕುಲೇಟರ್ ಕಮ್ಸ್ ಇನ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಓನ್ಲಿ. ಸೊ ಬಟ್ ಕ್ಯಾಲ್ಕುಲೇಟರ್ ಅನ್ನೋದು ಸಪ್ರೇಟ್ ವರ್ಡ್ ಏನು ಮೆನ್ಷನ್ ಮಾಡಿಲ್ಲ ಇನ್ಸ್ಟ್ರಕ್ಷನ್ಸ್ ಒಳಗೆ. ಬಟ್ ವಾಟ್ ಐ ಪರ್ಸ್ನಲಿ ಫೀಲ್ ಈಸ್, ಓಕೆ ಎಷ್ಟೋ ಎಕ್ಸಾಮ್ಸ್ಗೆ ಇದೇ ಟೈಪನ್ನು ಹೇಳಿರ್ತಾರೋ, ಜಸ್ಟ್ ಒನ್ ಡೇ ಬಿಫೋರ್ ಮತ್ತೊಂದು ನೋಟಿಸ್ ಅಪ್ಲೋಡ್ ಮಾಡ್ತಾರೆ ವೆಬ್ಸೈಟ್ ಒಳಗೆ, ಸೇಯಿಂಗ್ ದ್ಯಾಟ್ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ಫಾರ್ ಟುಮಾರೋಸ್ ಎಕ್ಸಾಮ್. ಸೊ ಯು ಗೋ ವಿತ್ ದ ಸೇಮ್ ಫೀಲಿಂಗ್ that calculator will be allowed, and even if calculator is not allowed, definitely they will not ask you lengthy numericals. Don't worry about that.
ಬಿಕಾಸ್ ಎಕ್ಸಾಮಿನರ್ ಸೆಟ್ ಮಾಡೋ ಮುಂದೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಗೊತ್ತಿರತೈತಿ ಲೈಕ್ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್ ಆರ್ ನಾಟ್ ಅಂತಂದು. ಸೊ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ನ್ಯೂಮರಿಕಲ್ಸ್ ಅವರು ಫ್ರೇಮ್ ಮಾಡ್ಯಾರು. ಆಮೇಲೆ ನೀವು ನಮ್ದು ಕೋರ್ಸ್ ಜಾಯ್ನ್ ಆಗಿದ್ರು ನಿಮ್ಗೆ ಗೊತ್ತಿರ್ಬೋದು ಲೈಕ್ ಇನ್ ಬಿಟ್ವೀನ್ ನಾವು ಟೀಚ್ ಮಾಡ್ಬೇಕಾದ್ರೆ ನಾವು ಹೇಳಿರ್ತೇವೆ ಲೈಕ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ನೀವು ವಿದೌಟ್ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡಬಹುದು ಅಂತಂದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೋಸ್ ಕೈಂಡ್ ಆಫ್ ಕ್ವಶನ್ಸ್ ಇಫ್ ಕ್ಯಾಲ್ಕುಲೇಟರ್ ಇಸ್ ನಾಟ್ ಅಲೌಡ್. ಸೊ ಈ ಟೈಮ್ದಾಗ ನಾನು ಏನು ಒಂದು ಪಾಯಿಂಟ್ ಹೇಳ್ಬೇಕಂತಂದ್ರೆ ಯು ನೀಡ್ ನಾಟ್ ಪ್ಯಾನಿಕ್, ಯು ನೀಡ್ ನಾಟ್ ವರಿ, just ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್, ದಟ್ಸ್ ಇಟ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆನಾ. ಸೊ ಇನ್ನೊಂದು ನಾನು ಹೇಳೋದು ಮರ್ತೀನಿ, SSC JE ಒಳಗೆ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಾಕತ್ತಾರು ಲೈಕ್ ಮ್ಯಾಮ್ ವಿ ವಾಂಟ್ ಟು ಫೈಟ್, ವಿ ವಾಂಟ್ ಟು ಚೇಂಜ್ ದ RWS ಎಕ್ಸಾಮ್ ಡೇಟ್ಸ್, ಆಮೇಲೆ SSC JEನೂ ನಾವು ಬರೀಬೇಕಂತೀವಿ ಬಿಕಾಸ್ ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಟು ಚೇಂಜ್ SSC JE ಮೇನ್ಸ್ ಎಕ್ಸಾಮ್ ಡೇಟ್ ಬಿಕಾಸ್ ದ್ಯಾಟ್ ಇಸ್ ಸೆಂಟ್ರಲ್ ಲೆವೆಲ್ ಎಕ್ಸಾಮ್. ಸೊ ಸ್ಟೇಟ್ ಲೆವೆಲ್ ನಾವು ಏನಾದರೂ ಮಾಡ್ಬೇಕಂತ. ಬಟ್ ದ ಥಿಂಗ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಈ ಫೈಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಯಾರಿಗೂ ಟೈಮ್ ಇಲ್ಲ. ದ ರೀಸನ್ ಈಸ್ KRADL ಎಕ್ಸಾಮೂ ನಿಯರ್ ಐತಿ, RWS ಎಕ್ಸಾಮ್ ನಿಯರ್ ಐತಿ, SSC JE ಎಕ್ಸಾಮ್ ನಿಯರ್ ಐತಿ. ಸೊ ಫೈಟಿಂಗ್ ಈಸ್ ನಾಟ್ ಈಸಿ, ಇಟ್ ನೀಡ್ಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಎಫರ್ಟ್ಸ್, ಮೋರ್ ಓವರ್ ಲಾಟ್ ಆಫ್ ಟೈಮ್. ಸೊ ಆ ಟೈಮ್ ನಾವು ಸ್ಪೆಂಡ್ ಮಾಡೋದಕ್ಕಿಂತ ಐ ಆಮ್ ನಾಟ್ ಶ್ಯೂರ್ ಲೈಕ್ ಹೌ ದ ಥಿಂಗ್ಸ್ ವಿಲ್ ವರ್ಕ್. ಸೊ ಅದನ್ನು ಮಾಡೋದಕ್ಕಿಂತ ಇಫ್ ವಿ ಕಾನ್ಸಂಟ್ರೇಟ್ ಆನ್ ದ ಪ್ರಿಪರೇಷನ್ that will be really good. This is what is my personal opinion. ಆಮೇಲೆ ಒನ್ ಮೋರ್ ಥಿಂಗ್ ಅಂದ್ರೆ ಏನ, SSC JE ಅನ್ನೋದು ದೇ ಕಂಡಕ್ಟ್ ದ ಎಕ್ಸಾಮ್ ಇನ್ ಪ್ರೀ ಡಿಫೈನ್ಡ್ ಶೆಡ್ಯೂಲ್. ಸೊ ಆಲ್ಮೋಸ್ಟ್ ಲೈಕ್ ಒನ್ಸ್ ಇನ್ 1.5 year, ಕೋವಿಡ್ದಿಂತ ಇದು ಡಿಲೇ ಆಗಿತ್ತು ಇಷ್ಟ, ಬಟ್ ಒನ್ಸ್ ಇನ್ 1.5 year ಕಂಡಕ್ಟ್ ಮಾಡತ್ತಾರು. ಸೊ ನಿಮ್ಗೆ RWS ಸಿಲೆಕ್ಟ್ ಆತಂದ್ರೆ ದ್ಯಾಟ್ ಈಸ್ ರಿಯಲಿ ಫಂಟಾಸ್ಟಿಕ್ ಥಿಂಗ್, ದ್ಯಾಟ್ ಈಸ್ ರಿಯಲಿ ವೆಲ್ ಆ್ಯಂಡ್ ಗುಡ್. ಸಿಲೆಕ್ಟ್ ಆಗಲಿಲ್ಲ ಅಂದರೂ ನೀವು ಅಗೇನ್ SSC JE ನೆಕ್ಸ್ಟ್ ಇಯರು ಅಟೆಂಪ್ಟ್ ಮಾಡ್ಬೋದು. Okay, so again I'm telling you like I'm finding very very hard, very difficult to give like okay you do this, you do that ಅನ್ನೋದು. It's very difficult for me to give only one answer for this particular question. And also regarding the compulsory Kannada exam, so KPSC ದವರು again half an hour increase ಮಾಡ್ಯಾರು. It is made as 2 hours now. So again scoring 50 marks in 2 hours is not at all difficult. So again if you want to take compulsory Kannada course, that is available, you can take. Entire 150 marks is covered in that. And also okay, KRADL exam is conducted by KEA. So ನೀವು ಕಂಪಲ್ಸರಿ KRADL ಎಕ್ಸಾಮದ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು at any cost. Don't get confused. ಓಕೆನಾ. ಸೊ ಅಗೇನ್ ನಾನು ಎಲ್ಲ ವೀಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀವು ವಿಡಿಯೋ ಬರೀ ಥಂಬ್ನೇಲ್ ನೋಡಿ ಕಾಲ್ ಮಾಡಿಬಿಡ್ತೀರಿ ಸಡನ್ಲಿ, ಮೇಡಮ್ ನಾನು ವೀಡಿಯೋ ನೋಡಿಲ್ಲ, ಮತ್ತು ಮಾಡೋದ ಯಾರಿಗೋಸ್ಕರ, ನಿಮ್ಮ ಸಂಬಂಧ ಮಾಡ್ತಿರ್ತೀವಿ ರೀ. ಸೊ ಅದಕ್ಕೆ ನೀವು ನೀಟಾಗಿ ನೋಡ್ರಿ ವಿಡಿಯೋ, ಎವ್ರಿ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಇದನ್ನು ಬಿಟ್ಟು ಮತ್ತೆ ನಿಮ್ಗೆ ಏನು ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಲ್ಲ, ಜಸ್ಟ್ ಸೆಂಡ್ ಮಿ ಅ ವಾಟ್ಸ್ಆ್ಯಪ್ ಮೆಸೇಜ್. ಇಫ್ ಐ ನೋ ದ ಆನ್ಸರ್, ಡೆಫಿನೆಟ್ಲಿ ಐ ವಿಲ್ ಬಿ ರೆಸ್ಪಾಂಡಿಂಗ್ ಟು ಯುವರ್ ಮೆಸೇಜಸ್. And also if you are in our Telegram group, you should be aware that recently I have added 420 questions only from the chapter of water treatment in environmental engineering, wherein 360 questions are MCQs of theory and 60 questions are MCQs of numericals, wherein I have solved very difficult 60 numericals also. So if you have joined the course, so don't forget to watch those video lectures. And again I will be adding the MCQs of further chapters also. I am working day and night to provide you the MCQs because RWS is all about environmental engineering, environment studies and management, and all the water resource subjects. Okay, and if your course is about to get over and to extend the validity, you can WhatsApp us on the number 9916085858 as well as 8447141748. And now I want to make one small announcement that we are planning to create one platform for the student community wherein they can discuss with us very easily. So ಈಗೇನು ಮಾಡ್ತೀರಿ ನೀವು ಇಂಡಿವಿಜುವಲ್ ನನಗೆ ಏನೋ ನಿಮ್ಮ ಕರಿಯರ್ ಕನ್ಫ್ಯೂಷನ್ಸ್ ಇರ್ತೈತಿ, ವಾಟ್ ಎವರ್ ಡಿಮೋಟಿವೇಶನ್ ಆ್ಯಂಡ್ ಆಲ್, ಯು ವಾಟ್ಸ್ಆ್ಯಪ್ ಮೀ ಆರ್ ಯು ಕಾಲ್ ಮೀ. ಸೊ ಫಾರ್ ದಿಸ್ ಐ ಆಮ್ ಕ್ರಿಯೇಟಿಂಗ್ ಅ ಪ್ಲ್ಯಾಟ್ಫಾರ್ಮ್. ಸೊ ಫಾರ್ ದಿಸ್ ಐ ನೀಡ್ ದ ಹೆಲ್ಪ್ ಆಫ್ ದ ಸ್ಟೂಡೆಂಟ್ಸ್. ಸೊ ಐ ವಾಂಟ್ 2 students who can help me with this. ಸೊ ನಿಮ್ಮದು PWD ಸೆಲೆಕ್ಷನ್ ಆಗಿತ್ತಂದ್ರೆ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿಸ್ RWS ಎಕ್ಸಾಮ್. ಸೊ ನಿಮ್ಮದು PWD ಆಲ್ರೆಡಿ ಸೆಲೆಕ್ಟ್ ಆಗಿತ್ತಂದ್ರೆ ಆ್ಯಂಡ್ ಇಫ್ ಯು ವಾಂಟ್ ಟು ಹೆಲ್ಪ್ ಮೀ, okay, so you can just leave a WhatsApp message. I want you to be little strong in technical like civil engineering. You need not teach and all, you don't worry about that, and you need not solve any numericals, nothing. Just I want you to have some thorough information of all the government exams as well as the preparation, civil engineering knowledge, and along with this I want you to have some technology knowledge also.
ಲೈಕ್ ಈಗ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅದು ಏನೇನು ಬಂದಾವಲ್ಲ, ಲೈಕ್ AI ಬೇಸ್ಡ್ ಪ್ಲಾಟ್ಫಾರ್ಮ್ಸ್. ಸೊ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತಂದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ದಿ ಬೆಸ್ಟ್ ಪರ್ಸನ್ ಫಾರ್ ಮೀ ಹೂ ಕ್ಯಾನ್ ಹೆಲ್ಪ್ with this. And don't worry, I'll be giving the compensation or the remuneration for the work, for the inputs, if you get involved in this project with me. So this is what I wanted to share in today's video. So continue your journey for the preparation of SSC JE, KRIDL as well as RWS.